ಡಿ.ಕೆ. ಸುರೇಶ್ ಅವರು ರಾಷ್ಟ್ರ ವಿಭಜನೆಯ ಮಾತನ್ನು ಯಾವಾಗ ಆಡಿದ್ರೋ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ದ್ವಂದ್ವ ನಿಲುವು ಕಾಣಿಸ್ತಾ ಇದೆ. ಕೆಲವರು ಇದನ್ನ ಸಮರ್ಥನೆ ಮಾಡಿಕೊಂಡ್ರೆ ಇನ್ನು ಕೆಲವರು ಖಂಡಾತುಂಡವಾಗಿ ಖಂಡಿಸ್ತಾ ಇದ್ದಾರೆ. ಈಗ ನೋಡಿ, ಸುರೇಶ್ ಅವರ ಹೇಳಿಕೆಗೆ ಕೈ ನಾಯಕರೊಬ್ಬರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಸರಿ, ಇದು ಏನ್ ತಪ್ಪು ಇದರಲ್ಲಿದೆ ಅಂತ. ರಾಜ್ಯಕ್ಕಾಗಿರುವ ಅನ್ಯಾಯವನ್ನ ಧ್ವನಿ ಎತ್ತಿದ ಏಕೈಕ ಗಂಡು ಡಿ.ಕೆ. ಸುರೇಶ್ ಅನ್ಯಾಯವಾಗಿರೋದನ್ನ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಹೇಳಿಕೆಯಲ್ಲಿ ನನಗೆ ಯಾವ ತಪ್ಪು ಕೂಡ ಕಾಣುತ್ತಿಲ್ಲ ಅಂಥೇಳಿ ಡಿ.ಕೆ. ಸುರೇಶ್ ಅವರ ಮಾತಿಗೆ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ನರೇಂದ್ರ ಸ್ವಾಮಿ. ಕಾಂಗ್ರೆಸ್ನ ಶಾಸಕ ನರೇಂದ್ರ ಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟು ಡಿ.ಕೆ. ಸುರೇಶ್ ಅವರ ಹೇಳಿಕೆಯಲ್ಲಿ ಯಾವುದೇ ತಪ್ಪು ಇದೆ ಅಂತೇಳಿ ನನಗೆ ಕಾಣಿಸ್ತಾ ಇಲ್ಲ, ಸರಿ ಇದೆ, ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ರಾಜ್ಯಕ್ಕಾಗಿರುವ ಅನ್ಯಾಯದ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ ಅಂತೇಳಿ ಮಳವಳ್ಳಿಯ ಕಾಂಗ್ರೆಸ್ನ ಶಾಸಕ ನರೇಂದ್ರ ಸ್ವಾಮಿ ಸಮರ್ಥನೆಯನ್ನ ನೀಡಿದ್ದಾರೆ. ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ಹೋಯ್ತದ್ರಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ? ಎಷ್ಟೋ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನಮಗೆ. ಈಗ ನಿಮಗೆ ಸಂಬಳ ಕೊಡೋಲ್ಲ, ಕೆಲಸ ಮಾಡ್ಬಿಡ್ತೀರಾ? ನೀವೆಲ್ಲರೂ ಹಂಗೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ? ಹೈಯೆಸ್ಟ್ ಹೊಡೆದಿಲ್ಲ. ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ಥರ ವಂಚನೆ ಮಾಡ್ತಿದ್ರೆ ಹಿಂದಿ ಏರಿಕೆ ಮಾಡ್ತಾರಂತೆ, ನಮಗೆ ಒಂದೇ ಒಂದು ನಾವು ಕೊಡ್ತಕ್ಕಂಥ ರೆವಿನ್ಯೂಗೆ ತಕ್ಕಂಥ ಪಾಲು ಕೊಡೋದಿಲ್ಲ. ರೆವಿನ್ಯೂ ಇಲ್ಲದೆ ಇರ್ತಕ್ಕಂಥ ರಾಜ್ಯಗಳಿಗೆ ಎಷ್ಟು ವರ್ಷದಿಂದ ಕೊಡೋದು? ಗುಜರಾತ್ಗೆ ಎಷ್ಟು ಕೊಡೋದು? ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು? ನೋಯಲ್ವಾ ಸಂಸದನಿಗೆ? ಕನ್ನಡದ ಗಂಡು ಮಗ ಅವನು ಚೆನ್ನಾಗಿ ಮಾತಾಡಿದ್ದಾನೆ. ಯಾರು ನಮ್ಮ ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ. ನನ್ನ ನಿಲುವು ಒಂದೇ, ರಾಷ್ಟ್ರದಲ್ಲಿ ನನ್ನ ಹಕ್ಕನ್ನು ಮೊದಲು ಉಳಿಸಿ ಅಂತ. ನನ್ನ ಹಕ್ಕು ಚುಚ್ಚಿ ಆದ್ರೂ ಒಪ್ಕೊಳ್ಬೇಕಾ? ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ಹೋಯ್ತದ್ರಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ? ಎಷ್ಟೋ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನಮಗೆ. ಈಗ ನಿಮಗೆ ಸಂಬಳ ಕೊಡೋಲ್ಲ, ಕೆಲಸ ಮಾಡ್ಬಿಡ್ತೀರಾ? ನೀವೆಲ್ಲರೂ ಹಂಗೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ? ಹೈಯೆಸ್ಟ್ ಹೊಡೆದಿಲ್ಲ. ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ಥರ ವಂಚನೆ ಮಾಡ್ತಿದ್ರೆ ಹಿಂದಿ ಏರಿಕೆ ಮಾಡ್ತಾರಂತೆ,